Hi everyone, welcome back to my channel. Students, already ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಫಸ್ಟ್ PUC biology classes ಅನ್ನು August 9th ಇಂದ ಅಪ್ಲೋಡ್ ಮಾಡ್ತೇನೆ ಅಂತ. So today here I am to present the first PUC biology class. So firstly ಒಂದು small introduction ಕೊಡೋಕೆ ನಾನು ಇಷ್ಟಪಡ್ತೀನಿ. So ನನ್ನ ಚಾನೆಲ್ ಅಲ್ಲಿ biology class ಅನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ I will use both ಕನ್ನಡ and English. ಕನ್ನಡ ಹಾಗೂ ಇಂಗ್ಲಿಷ್ ಎರಡನ್ನೂ ಕೂಡ ನಾನು ಬಳಸ್ತಾ ಕಾನ್ಸೆಪ್ಟ್ ಅನ್ನ ನಿಮಗೆ ಡೆಲಿವರ್ ಮಾಡ್ತೀನಿ. ಇಟ್ ಇಸ್ ಬಿಕಾಸ್ ನಾವು ಮಾತಾಡುವ ಭಾಷೆಯನ್ನ ನಾವು ಓದುವಾಗ ಅಥವಾ ನಾವು ಬರೆಯುವಾಗ ಅಥವಾ ಯಾರೋ ಒಬ್ಬ ವ್ಯಕ್ತಿ ನಮ್ಗೆ ಏನಾದರೂ ಹೇಳುವಾಗ ಆ ಒಂದು ಭಾಷೆ ಅದರಲ್ಲಿದ್ದರೆ ಕಾನ್ಸೆಪ್ಟ್ ಅನ್ನೋದು ತುಂಬಾನೇ ಬೇಗ ಅರ್ಥ ಆಗುತ್ತೆ ನಮಗೆ, ಹೌದಲ್ವಾ? ಸೊ ದಟ್ ಈಸ್ ದ ರೀಸನ್ ನಾನು ಕಾನ್ಸೆಪ್ಟ್ ಅನ್ನ ಡೆಲಿವರ್ ಮಾಡಬೇಕಾದ್ರೆ ಐ ವಿಲ್ ಬಿ ಯೂಸಿಂಗ್ ಕನ್ನಡ. ಓಕೆ, ಸೊ ಮೇಜರ್ ವರ್ಡ್ಸ್ ಏನಿರುತ್ತೆ ಅದನ್ನೆಲ್ಲ ಇಂಗ್ಲಿಷಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದರ ಬ್ಯಾಕ್ ಗ್ರೌಂಡ್ ವರ್ಕ್ ಏನಿರುತ್ತೆ ಅಂದ್ರೆ ಆ ಕಾನ್ಸೆಪ್ಟ್ ನಿಮ್ಗೆ ರೀಚ್ ಆಗಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾನು ಕನ್ನಡದಲ್ಲಿ ನಿಮ್ಗೆ ಸಪೋರ್ಟಿವ್ ಆಗಿ ಹೇಳ್ತೀನಿ. ಓಕೆ, ಸೊ ದಿಸ್ ಇಸ್ ಅ ಸ್ಮಾಲ್ ಇಂಟ್ರಡಕ್ಷನ್. ಸೊ ಅದನ್ನ ಬಿಟ್ಟು ಹಿಯರ್ ಐ ಆಮ್ ಯೂಸಿಂಗ್ ದ NCERT ಬಯಾಲಜಿ ಟೆಕ್ಸ್ಟ್ ಬುಕ್ ಟು ಪ್ರೆಸೆಂಟ್ ದ ಕಾನ್ಸೆಪ್ಟ್ಸ್ ಫಾರ್ ಯು. ಇದಲ್ಲದೆ ನಾನು ಬೇರೆ ಬೇರೆ ಮೆಟೀರಿಯಲ್ಸ್ ಅನ್ನೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಸ್ಲೋಲಿ ಬೈ ಸ್ಲೋಲಿ ನಿಮಗೆ ಕಾನ್ಸೆಪ್ಟ್ ಅನ್ನ ಡೆಲಿವರ್ ಮಾಡ್ತಾ ಮೆಟೀರಿಯಲ್ಸ್ ಅನ್ನ ಸಪ್ಲೈ ಮಾಡಬೇಕಾದ್ರೆ ಸೊ ನಿಮ್ ಜೊತೆ ಅದನ್ನೆಲ್ಲ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. along with this, I would also like to tell, so ನಿಮ್ಮ ಒಂದು ನೀಟ್ ಪ್ರಿಪರೇಷನ್, ನೀಟ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಏನಿದೆ ಅದನ್ನ ಫಸ್ಟ್ PUC ಇಂದಾನೆ ನೀವು ಶುರು ಮಾಡಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಆಲ್ ಆಫ್ ಎ ಸಡನ್ PUC ಸೆಕೆಂಡ್ PUC ನಲ್ಲಿ ಶುರು ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಸ್ವಲ್ಪ ಬರ್ಡನ್ ಆಗಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ PUC. ಕಾನ್ಸೆಪ್ಟ್ ಅನ್ನ ಹೇಳ್ತಾ ಜೊತೆಗೆ ನಿಮ್ಗೆ ಯಾವ್ಯಾವ ಕಾನ್ಸೆಪ್ಟ್ ನೀಟಿಗೆ ಇಂಪಾರ್ಟೆಂಟ್ ಇದೆ ಅಂತ ಕೂಡ ನಾನು ಅಲ್ಲಿ ಹೇಳ್ತಾ ಬರ್ತೇನೆ. ಓಕೆ, so this is all about the introduction part. Secondly, so the first lesson ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಫಸ್ಟ್ ಲೆಸನ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಿಮ್ಮ ಎಂಟೈರ್ ಈ ಫಸ್ಟ್ PUC ಜರ್ನಿ ಏನಿದೆ ಇಟ್ ವಿಲ್ ಬಿ ಮೋಸ್ಟ್ಲಿ ಕೋರಿಲೇಟೆಡ್ ಟು 9th ಸ್ಟ್ಯಾಂಡರ್ಡ್. ನಿಮ್ಮ 9th ಸ್ಟ್ಯಾಂಡರ್ಡ್ ಅಲ್ಲಿ ಏನೇನೆಲ್ಲ ಕಾನ್ಸೆಪ್ಟ್ಸ್ ನೀವು ಓದಿದ್ದೀರಾ ಅದು ಫ್ರೀಕ್ವೆಂಟ್ ಆಗಿ ಇಲ್ಲಿ ನಿಮಗೆ ರಿಪೀಟ್ ಆಗ್ತಾ ಬರುತ್ತೆ. ಐ ಹೋಪ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಟಿಶ್ಯೂಸ್ ಲೆಸನ್ ಬಗ್ಗೆ ನೀವು ಕೇಳಿದ್ದೀರಾ. ಸೊ ಅಲ್ಲಿ ನೀವು ಏನೆಲ್ಲ ಓದಿದ್ದೀರಾ ನಿಮ್ಮ 10th ಅಲ್ಲಿ ರಿಪೀಟ್ ಆಗಿರ್ಲಿಲ್ಲ, ಬಟ್ ಈಗ ಫಸ್ಟ್ PUC ನಲ್ಲಿ ಅದು ರಿಪೀಟ್ ಆಗುತ್ತೆ. ಓಕೆ, ಸೊ ಟೋಟಲಿ ನಿಮ್ಗೆ 22 ಚಾಪ್ಟರ್ಸ್ ಇದೆ. ಓಕೆ, ಸೊ ಔಟ್ ಆಫ್ 22 ದ ಫಸ್ಟ್ ಚಾಪ್ಟರ್ ಈಸ್ ದ ಲಿವಿಂಗ್ ವರ್ಲ್ಡ್. ಸೊ ಫಸ್ಟ್ ಚಾಪ್ಟರ್ ಕಡೆ ಗಮನ ಹರಿಸೋಣ. ಸೊ ಲಿವಿಂಗ್ ವರ್ಲ್ಡ್ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ದ ಲಿವಿಂಗ್ ವರ್ಲ್ಡ್? ಲಿವಿಂಗ್ ಅಂದ್ರೆ ನಾವು ಜೀವ ಇರೋದಕ್ಕೆ ಲಿವಿಂಗ್ ಅಂತ ಹೇಳ್ತೀವಿ. ವರ್ಲ್ಡ್ ಅಂದ್ರೆ ಪ್ರಪಂಚ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಲಿವಿಂಗ್ ವರ್ಲ್ಡ್ ಅಂದ್ರೆ ಈ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಲೈಫ್ ಇರುವಂತ ಒಂದು ಆರ್ಗ್ಯಾನಿಸಮ್ಸ್, ಜೀವರಾಶಿಗಳು ಅಂತ ನಾವು ಹೇಳಬಹುದು ಕನ್ನಡದಲ್ಲಿ. ಓಕೆ, ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ದ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ಲೈಫ್ ವಿ ಕಾಲ್ ಇಟ್ ಆಸ್ ಎ ಲಿವಿಂಗ್. ಸೊ ಅಂತ ಒಂದು ಆರ್ಗ್ಯಾನಿಸಮ್ಸ್ ಬಗ್ಗೆ ಈ ಒಂದು ಲೆಸನ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾ ಬರ್ತೀರಾ. ಹೇಗೆ ಸ್ಟಡಿ ಮಾಡ್ತಾ ಬರ್ತೀರಾ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ನಮ್ಮ ತಲೆಗೆ ಬರುವಂತದ್ದು ಆನಿಮಲ್ಸ್, ಪ್ಲಾಂಟ್ಸ್, ಹೌದಲ್ವಾ? ಸೊ ಈಗ ಆನಿಮಲ್ಸ್ ಬಗ್ಗೆ ನೋಡೋದಾದ್ರೆ ಸಮ್ ಅನಿಮಲ್ಸ್ ಏನಂದ್ರೆ ಕೆಲವೊಂದು ಆನಿಮಲ್ಸ್ ದೇ ಲೀವ್ ಆನ್ ದ ಲ್ಯಾಂಡ್, ಸಮ್ ದೇ ಲೀವ್ ಇನ್ ದ ವಾಟರ್, ಕೆಲವೊಂದು ನೀರಿನಲ್ಲಿ ವಾಸ ಮಾಡುತ್ತೆ. ಸಮ್ ಆಫ್ ದ ಆನಿಮಲ್ಸ್ ವಿ ಕಾಲ್ ಇಟ್ ಆಸ್ ಏರಿಯಲ್ ಅನಿಮಲ್ಸ್ ಅಥವಾ ಆರ್ಬೋರಿಯಲ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು ಮೋಸ್ಟ್ ಆಫ್ ದೇರ್ ಲೈಫ್ ಟೈಮ್ ಅನ್ನ ಏನ್ ಮಾಡುತ್ತೆ ಅದು ಗಾಳಿನಲ್ಲೇ ಸ್ಪೆಂಡ್ ಮಾಡುತ್ತೆ. ಎಕ್ಸಾಂಪಲ್ ಬರ್ಡ್ಸ್. ಆರ್ಬೋರಿಯಲ್ ಅನಿಮಲ್ಸ್ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಒಂದು ಅನಿಮಲ್ಸ್ ಏನ್ ಮಾಡುತ್ತೆ ಮರಗಳ ಮೇಲೇನೆ ಸ್ಪೆಂಡ್ ಮಾಡುತ್ತೆ. ಸೊ ಈ ರೀತಿ ದೇರ್ ಆರ್ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್, ಎಷ್ಟೋ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಇದೆ, ಆನಿಮಲ್ಸ್ ಇದೆ, ಹೌದಲ್ವಾ? ಸೊ ಇನ್ನು ಪ್ಲಾಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ ವಿ ಹ್ಯಾವ್ ಹರ್ಬ್ಸ್, ಶ್ರಬ್ಸ್, ಕ್ಲೈಂಬರ್ಸ್, ಕ್ರೀಪರ್ಸ್, ಟ್ರೀಸ್, ಹೌದಲ್ವಾ? ವೆರೈಟಿ ಆಫ್ ಪ್ಲಾಂಟ್ಸ್ ಇದೆ, ರೈಟ್? ಸೊ ಇದೆಲ್ಲವನ್ನ ಟುಗೆದರ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದನ್ನ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಲಿವಿಂಗ್ ಅಂತ ಹೇಳಿದೆ ಲೈಫ್ ಅಂತ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಿರೋದ್ರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋದು ವಾಟ್ ಈಸ್ ಮಿಂಟ್ ಬೈ ಬಯಾಲಜಿ. ಸೊ ಬಯಾಲಜಿನಲ್ಲಿ ನಾವು ಏನ್ ಮಾಡ್ತೀವಿ ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ಮೀನ್ ಬೈ ಬಯೋ. ಬಯೋ ಅಂದ್ರೆ ಲೈಫ್ ಅಂತ ಅರ್ಥ. ಬಯೋ ಇಸ್ ನಥಿಂಗ್ ಬಟ್ ಲೈಫ್. ಸೊ ಹೌ ಕ್ಯಾನ್ ವಿ ಡಿಫೈನ್ ಬಯೋಲಜಿ? ಬಯೋಲಜಿ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನ ನಾವು ಬಯಾಲಜಿ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಹಾಗಾದ್ರೆ ಆಸ್ ಐ ಟೋಲ್ಡ್ ಯು ದೇರ್ ಆರ್ ಸೋ ಮೆನಿ ವೆರೈಟಿ ಎನ್ ನಂಬರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ದ ವರ್ಲ್ಡ್, ಇನ್ ದ ಯೂನಿವರ್ಸ್.
ಸೊ ಈಚ್ ಅಂಡ್ ಎವ್ರಿ ಆರ್ಗ್ಯಾನಿಸಮ್ನ ನಾವು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡೋಕ್ಕೆ ಸಾಧ್ಯನಾ? ಈಸ್ ಇಟ್ ಪಾಸಿಬಲ್ ಟು ಸ್ಟಡಿ ಈಚ್ ಅಂಡ್ ಎವ್ರಿ ಆರ್ಗ್ಯಾನಿಸಮ್ ಇಂಡಿವಿಜುವಲಿ? ನೋ. ಸೊ ನಾವೇನ್ ಮಾಡ್ತೀವಿ, ವಿ ವಿಲ್ ಸ್ಟಡಿ ದ ಆರ್ಗ್ಯಾನಿಸಮ್ ಇನ್ ಅ ಸಿಸ್ಟಮ್ಯಾಟಿಕ್ ವೇ. ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ನಾವೇನ್ ಮಾಡ್ತೀವಿ, ಆರ್ಗ್ಯಾನಿಸಮ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ದ್ಯಾಟ್ ಸಿಸ್ಟಮ್ಯಾಟಿಕ್ ವೇ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಲೆಸನ್. ಕ್ಲಿಯರ್? ಸೊ ವಿತ್ ದಿಸ್ ಸ್ಮಾಲ್ ಇಂಟ್ರೊಡಕ್ಷನ್ ಲೆಟ್ ಮಿ ಮೂವ್ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ ಥಿಂಗ್. ಸೊ ನೆಕ್ಸ್ಟ್ ನಾವು ಈಗ ಈ ಒಂದು ಎಂಟೈರ್ ವರ್ಲ್ಡ್ ಅಲ್ಲಿ ನೋಡೋದಾದ್ರೆ ವಿ ಸಿ ಬೋತ್ ಲಿವಿಂಗ್ ಥಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್. ಹೌದಲ್ವಾ? ಸೊ ಲಿವಿಂಗ್ ಥಿಂಗು ನಾನ್ ಲಿವಿಂಗ್ ಥಿಂಗು ಮೇಜರ್ ಆಗಿ ನಾವು ಡಿಫರೆನ್ಸ್ ಅನ್ನ ನೋಡ್ಬೇಕಾದ್ರೆ ಯು ಸೇ ದ್ಯಾಟ್ ದ ಲಿವಿಂಗ್ ಥಿಂಗ್ಸ್ ಮೂವ್ ವೆರಾಸ್ ದ ನಾನ್ ಲಿವಿಂಗ್ ಥಿಂಗ್ಸ್ ಡಸ್ ನಾಟ್ ಮೂವ್. ಹೌದಲ್ವಾ? ನಾನ್ ಲಿವಿಂಗ್ ಥಿಂಗ್ಸ್ ಮೂವ್ ಆಗಲ್ಲ. ದೇರ್ ಆರ್ ಆಲ್ಸೋ ಸರ್ಟೆನ್ ಅದರ್ ಕ್ಯಾರೆಕ್ಟರ್ಸ್. ಬಟ್ ನಾವು ಒಂದು ಎಕ್ಸಾಂಪಲ್ ನ ತಗೊಂಡೀಗ ಹೇಳ್ತಾ ಇದೀವಿ. ಸೊ ಮೂವ್ಮೆಂಟ್ ಬಗ್ಗೆ ತಗೊಂಡು ಹೇಳ್ತಾ ಇದೀವಿ. ಸೊ ಲಿವಿಂಗ್ ಥಿಂಗ್ಸ್ ಮೂವ್ ಆಗುತ್ತೆ, ನಾನ್ ಲಿವಿಂಗ್ ಥಿಂಗ್ಸ್ ಮೂವ್ ಆಗಲ್ಲ. ಯು ನೋ ದ ಎಕ್ಸಾಂಪಲ್ಸ್ ಅಬೌಟ್ ದಿಸ್ ಅಲ್ವಾ? ಈ ಕಾನ್ಸೆಪ್ಟ್ ಎಲ್ಲ ತುಂಬಾ ಫೆಮಿಲಿಯರ್ ಆಗಿದೆ ನಿಮಗೆ. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಈಗ ಇದೊಂದು ಪೆನ್ ಆಗಿದೆ. ಸೊ ಲೆಟ್ ಅಸ್ ಟೇಕ್ ಅದರ್ ಎಕ್ಸಾಂಪಲ್ ಫಾರ್ ಅ ಲಿವಿಂಗ್ ಥಿಂಗ್ ಆಸ್ ಅ ಕ್ಯಾಟ್. ಸೊ ಈಗ ಪೆನ್ ಮತ್ತೆ ಕ್ಯಾಟ್ ಎರಡೂ ಕೂಡ ಇದೆ ಅಂದ್ರೆ ಈ ಪೆನ್ ಅನ್ನ ನಾನು ಅಂಟಿಲ್ ಅಂಡ್ ಅನ್ಲೆಸ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡೋವರೆಗೂ ಏನಾಗುತ್ತೆ, ಇದು ಅದರ ಪ್ಲೇಸ್ ನಲ್ಲೇ ಇರುತ್ತೆ. ಬಿಕಾಸ್ ಇಟ್ ಇಸ್ ಅ ನಾನ್ ಲಿವಿಂಗ್. ಅದೇ ಒಂದು ಕ್ಯಾಟ್ ನ ನೋಡೋದಾದ್ರೆ ವೆನೆವರ್ ಇಟ್ ವಾಂಟ್ ಇಟ್ ವಿಲ್ ಮೂವ್, ವೆನೆವರ್ ಇಟ್ ಡಸ್ ನಾಟ್ ನೀಡ್ ಇಟ್ ಡಸ್ ನಾಟ್ ಮೂವ್. ಹೌದಲ್ವಾ? ಬಿಕಾಸ್ ಇಟ್ ಇಸ್ ಅ ಲಿವಿಂಗ್. ಸೊ ಹಾಗಾದ್ರೆ ಇಷ್ಟು ಸಾಕ? Now, do you think that this definition is enough to describe or differentiate between living thing and non-living thing? No. So then, what are the other features that will tell the things are living or non-living or whether they have life? So you must know about it. Life is a very important concept. Okay? Now, life anta mataddaga biodiversity will become a major aspect. ಸೊ ಬಯೋಡೈವರ್ಸಿಟಿ ಅಂದ್ರೆ ಏನು? ಬಯೋ ಇಸ್ ನಥಿಂಗ್ ಬಟ್ ಲೈಫ್, ಡೈವರ್ಸಿಟಿ ಈಸ್ ನಥಿಂಗ್ ಬಟ್ ದ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಸೊ ಹಲವಾರು ರೀತಿಯ ಲಿವಿಂಗ್ ಆರ್ಗನಿಸಮ್ಸ್ ನಮ್ಮ ಭೂಮಿ ಮೇಲೆ ಇದೆ. ಸೊ ಹಾಗಾದ್ರೆ ಯಾಕೆ ಇಷ್ಟೊಂದು ವೆರೈಟಿ ಆಫ್ ಆರ್ಗನಿಸಮ್ಸ್ ಭೂಮಿ ಮೇಲೆ ಇದೆ? ವಾಟ್ ಈಸ್ ದ ನೀಡ್? ಇಟ್ ಈಸ್ ಬಿಕಾಸ್ ಟು ಮೇಂಟೈನ್ ದ ಎಕೋಲಾಜಿಕಲ್ ಬ್ಯಾಲೆನ್ಸ್. ಎಕೋಲಾಜಿಕಲ್ ಬ್ಯಾಲೆನ್ಸ್ ಏನಾಗಬೇಕು? ಮೇಂಟೈನ್ ಆಗಬೇಕು. To maintain the ecological balance, we have variety of living organisms on the earth. So ecological balance ಬಗ್ಗೆ ಮಾತಾಡಿದಾಗ you must know about, let me give you a small example of food chain. So ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ food chain ಬಗ್ಗೆ. You are familiar with this word. So 10th ಅಲ್ಲೂ ಕೂಡ food chain ಇತ್ತು. ಹೌದಲ್ವಾ? So food chain ಬಗ್ಗೆ ಮಾತಾಡಿದಾಗ as we all know, a simple example is, so grass, let us take grass. Okay, then let us take a rabbit. So rabbit, let us take now a lion or a tiger. Next, let us take a vulture. So ತಗೊಳ್ಳೋಣ. ಈಗ ನೀವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸೊ ಯು ಆರ್ ಅಬ್ಸರ್ವಿಂಗ್ ಅ ಫುಡ್ ಚೈನ್. ನೀವು ಇಲ್ಲೊಂದು ಫುಡ್ ಚೈನ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈ ಫುಡ್ ಚೈನ್ ಅಲ್ಲಿ ಫಸ್ಟ್ ನೋಡಿ, ಪ್ರೈಮರಿ ಯಾರಿದ್ದಾರೆ? ಗ್ರಾಸ್. ಪ್ರೈಮರಿ ಪ್ರೊಡ್ಯೂಸರ್ ಲೆವೆಲ್ ನಲ್ಲಿ ಗ್ರಾಸ್ ಇದೆ. So grass is the producer. So now the rabbit is depending on the grass or any kind of the plant products. Howdalva? So it is depending on a plant product finally. So ega the lion which is a carnivore, it depend upon another animal. So here in the food chain, the animal is rabbit. Rabbit ಮೇಲೆ ಡಿಪೆಂಡ್ ಆಗ್ತದೆ. ಫೈನಲಿ ಈ ಲಯನ್ ಡೆತ್ ಆದಾಗ what happened? ಸೊ ನೆಕ್ಸ್ಟ್ ಏನಾಗುತ್ತೆ? ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ ಟರ್ಷರಿ ಕನ್ಸ್ಯೂಮರ್ ಲೆವೆಲ್ ಅಲ್ಲಿ ಹೋಗಿ ಏನಾಗುತ್ತೆ, ಒಂದು ಕನ್ಸ್ಯೂಮರ್ ಇಟ್ ಇಸ್ ಗೋಯಿಂಗ್ ಟು ಡಿಪೆಂಡ್. ಏನಾಗುತ್ತೆ, ಈ ವಲ್ಚರ್ ಏನಾಗುತ್ತೆ, ಡೆಡ್ ಆಗಿರುವಂತ ಈ ಲಯನ್ ಅನ್ನ ಕನ್ಸ್ಯೂಮ್ ಮಾಡಕ್ಕೆ ಅದು ಮುಂದೆ ಬರುತ್ತೆ. ಹೌದಲ್ವಾ? ಸೊ ಈ ಒಂದು ಫುಡ್ ಚೈನ್ ಅಲ್ಲಿ ನೀವು ಏನನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ರೆ, ಈಚ್ ಲೆವೆಲ್ ಅಲ್ಲಿ ನೀವು ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಈಚ್ ಅಂಡ್ ಎವ್ರಿ ಆರ್ಗ್ಯಾನಿಸಮ್ ಈಸ್ ಡಿಪೆಂಡಿಂಗ್ ಆನ್ ಒನ್ ಅದರ್. ಒಂದ್ರ ಮೇಲೆ ಒಂದು ಏನಾಗ್ತಾ ಇದೆ, ಇಲ್ಲಿ ಡಿಪೆಂಡ್ ಆಗ್ತಾ ಇದೆ. ಸೊ ಏನಕ್ಕೋಸ್ಕರ ಡಿಪೆಂಡ್ ಆಗ್ತಾ ಇದೆ ಅಂದ್ರೆ, ಟು ಮೇಂಟೈನ್ ದ ಎಕಾಲಾಜಿಕಲ್ ಬ್ಯಾಲೆನ್ಸ್. ಎಕಾಲಾಜಿಕಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬೇಕು. ಹೌದಲ್ವಾ? ಸೊ ಬಯೋಡೈವರ್ಸಿಟಿಲಿ ವಿ ಹ್ಯಾವ್ ಅ ಲಾಟ್ ಆಫ್ ಆರ್ಗ್ಯಾನಿಸಮ್. ಎಷ್ಟೊಂದು ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಇದೆ. ಹೌದಲ್ವಾ? ಸೊ ಈ ಆರ್ಗ್ಯಾನಿಸಮ್ಸ್ ನೆಲ್ಲ ಏನ್ ಮಾಡಬೇಕು, ಇಟ್ ಹ್ಯಾಸ್ ಟು ಮೇಂಟೈನ್. ಎಕಾಲಜಿ ಏನ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಎಕಾಲಜಿಕಲ್ ಬ್ಯಾಲೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಅ ಫುಡ್ ಚೈನ್.
ಸೊ ಈ ಇಷ್ಟೊಂದೆಲ್ಲ ಆರ್ಗ್ಯಾನಿಸಮ್ಸ್ ಇದೆ ಅಲ್ವಾ. ಸೊ ಹಾಗಾದ್ರೆ ವಾಟ್ ಅಬೌಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್? ಯಾಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೇಕು ನಮ್ಮ ಒಂದು ಭೂಮಿ ಮೇಲೆ? ಯಾಕೆ ಇರಬೇಕು? ಇದು ಫಂಗೈ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಯಾವುದೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಆಗಿರ್ಬೋದು. ವೈ ಡು ವಿ ನೀಡ್ ದ ಮೈಕ್ರೋ ಆರ್ಗ್ಯಾನಿಸಮ್? ಫೈನಲಿ ನಿಮ್ಗೊಂದು ಕ್ವಶನ್ ಬರ್ಬೋದು, ಮ್ಯಾಮ್ ವಾಟ್ ಅಬೌಟ್ ವಲ್ಚರ್? ಒಂದಿನ ಈ ವಲ್ಚರು ಕೂಡ ಏನಾಗುತ್ತೆ, ಸತ್ತು ಹೋಗುತ್ತೆ, ಅಥವಾ ಈ ಒಂದು ಲೆವೆಲ್ಗೆ ಏನಾಗುತ್ತೆ, ಫುಡ್ ಚೈನ್ ಸ್ಟಾಪ್ ಆಗುತ್ತೆ ಅನ್ನೋದಾದ್ರೆ ಏನಾಗುತ್ತೆ, ಈ ಲೈನ್ ಏನಾಗುತ್ತೆ, ಡೆಡ್ ಆದ್ಮೇಲೆ ಹ್ಯಾಸ್ ಟು ಅಂಡರ್ಗೋ ಡಿಕಾಂಪೋಸಿಷನ್. ಹೌದಲ್ವಾ? ಲೈನ್ ಏನಾಗಬೇಕು, ಡಿಕಾಂಪೋಸ್ ಆಗಬೇಕು. ಡಿಕಾಂಪೋಸ್ ಆಗಬೇಕಾದ್ರೆ ದೇರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ನ ಡಿಕಾಂಪೋಸ್ ಮಾಡುತ್ತೆ. ಇಟ್ ವಿಲ್ ಈಸಿಲಿ ಡಿಕಾಂಪೋಸ್ ಇನ್ ದ ಸಾಯಿಲ್. ಸೊ ನಮ್ಮ ಒಂದು ಭೂಮಿ ಮೇಲೆ ಎಲ್ಲ ಆರ್ಗ್ಯಾನಿಸಮ್ಸ್, ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಇದೆ, ಎಲ್ಲ ಆರ್ಗ್ಯಾನಿಸಮ್ಸ್ ಕೂಡ, ಆಲ್ ದ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಅ ಸ್ಪೆಸಿಫಿಕ್ ರೋಲ್. ದೇ ಹ್ಯಾವ್ ಅ ಸ್ಪೆಸಿಫಿಕ್ ರೋಲ್, ರೈಟ್? ಸೊ ಇರುವಂತ ಸ್ಪೆಸಿಫಿಕ್ ರೋಲ್ ಇಂದ ಏನ್ ಮಾಡುತ್ತೆ, ದೇ ಆರ್ ಗೋಯಿಂಗ್ ಟು ಮೇಂಟೈನ್ ದ ಎಕಾಲಜಿಕಲ್ ಬ್ಯಾಲೆನ್ಸ್. ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ವಾ? ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ನೆಕ್ಸ್ಟ್ ನಾವು ಮೇನ್ ಆಸ್ಪೆಕ್ಟ್ ಕಡೆಗೆ ಈಗ ಮೂವ್ ಆಗೋಣ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಯು ಶುಡ್ ನೋ ವಾಟ್ ಈಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್. ಲೈಫ್ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಅಲ್ವಾ? ಸೊ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಲೈಫ್ ಇದೆ ಅನ್ನೋದಾದ್ರೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ನಲ್ಲಿ ಇರಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ದಟ್ ಈಸ್ ವಾಟ್ ದ ಮೇನ್ ಅಜೆಂಡಾ ಇನ್ ದಿಸ್ ಲೆಸನ್. ಫಸ್ಟ್ಲಿ, ಒಂದು ಆರ್ಗ್ಯಾನಿಸಮ್ ಅಲ್ಲಿ ಲೈಫ್ ಇದೆ ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ನಾವು ತಿಳ್ಕೊಳ್ಳೋದು ಗ್ರೋತ್ ನ ಬಗ್ಗೆ. ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಗ್ರೋತ್. ಇಷ್ಟಕ್ಕೂ ಕೂಡ ನಾನು ಸೆಪರೇಟ್ ವಿಡಿಯೋಸ್ ಮಾಡ್ತೀನಿ. ಗ್ರೋತ್ಗಾಗಿರ್ಬೋದು, ರೀಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಆಫ್ ದ ಬಾಡಿ ಅಂಡ್ ಕಾನ್ಷಿಯಸ್ನೆಸ್, ಇಷ್ಟಕ್ಕೂ ಕೂಡ ನಾನು ಇಂಡಿವಿಜುವಲ್ ಆಗಿ ನಿಮಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀಟ್ನ ಒಂದು ಆಸ್ಪೆಕ್ಟ್ ನಲ್ಲಿ ನೋಡಿದ್ರು ಕೂಡ ಎಲ್ಲ ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇವತ್ತಿನ ಒಂದು ಇಂಟ್ರೊಡಕ್ಟರಿ ವಿಡಿಯೋನಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲೈಫ್, ದಟ್ ಇಸ್ ಗ್ರೋತ್. ಲೆಟ್ us ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಗ್ರೋತ್. ಸೊ ಗ್ರೋತ್ ಅಂದ್ರೆ ಏನು? ಅಕಾರ್ಡಿಂಗ್ ಟು ಅಸ್, ನಮ್ಮ ಪ್ರಕಾರ ಗ್ರೋತ್ ಅಂದ್ರೆ ಏನು? ಗ್ರೋತ್ ಅಂದ್ರೆ ಇಟ್ ಈಸ್ ಇನ್ಕ್ರೀಸ್ ಇನ್ ದ ಸೈಜ್, ಇನ್ಕ್ರೀಸ್ ಇನ್ ದ ವೇಟ್, ಇನ್ಕ್ರೀಸ್ ಇನ್ ದ ಮಾಸ್ ಅಂತ ಹೇಳ್ತೀವಿ. ಆಕ್ಚುಲಿ ಗ್ರೋತ್ ಅಂದ್ರೆ ಏನಾಗುತ್ತೆ ನಮ್ಮ ಬಾಡಿನಲ್ಲಿ? ನಿಮ್ಮೆಲ್ರಿಗೂ ಕೂಡ ಒಂದು ವರ್ಡ್ ಬಗ್ಗೆ ಗೊತ್ತೇ ಇರುತ್ತೆ. ಯಾವ್ದದು? ಇಟ್ ಈಸ್ ಸೆಲ್. ಹೌದಲ್ವಾ? ಸೊ ನೀವು 6th, 7th, 8th, 9th ಈ ಎಲ್ಲಾ ಕ್ಲಾಸ್ಗಳಲ್ಲೂ ಸೆಲ್ ಬಗ್ಗೆ ತಿಳ್ಕೊಂಡಿರ್ತೀರ. ವಾಟ್ ಈಸ್ ಮೀನ್ ಬೈ ಸೆಲ್? ಸಿ, ಸೆಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಹೌದಲ್ವಾ? ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಬೇಸಿಕ್ ಯೂನಿಟ್ ನಾವು ಏನ್ ಹೇಳ್ತೀವಿ? ಸೆಲ್ ಅಂತ ಹೇಳ್ತೀವಿ, ರೈಟ್? ಇಟ್ ಮೇ ಬಿ ಇನ್ ಕೇಸ್ ಆಫ್ ಅನಿಮಲ್ಸ್ ಆರ್ ಮೇ ಬಿ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್. ಎರಡೂ ಕೇಸಲ್ಲೂ ಕೂಡ ಏನಾಗುತ್ತೆ, ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಏನಾಗಿರುತ್ತೆ? ಸೆಲ್ ಆಗಿರುತ್ತೆ. ಹೌದಲ್ವಾ? ಹಾಗಾದ್ರೆ ಈ ಸೆಲ್ ನಮ್ಮ ಬಾಡಿನಲ್ಲಿ ಏನ್ ಮಾಡುತ್ತೆ? ಸಿ, ಫಸ್ಟ್ ಫಾರ್ಮ್ ಆದಂತ ಸೆಲ್ ಏನಾಗುತ್ತೆ, ಇಟ್ ಸ್ಟಾರ್ಟ್ ಡಿವೈಡಿಂಗ್. ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾ ಆಗ್ತಾ ಹೋಗುತ್ತೆ. ಸಿ, ಸಿಂಗಲ್ ಸೆಲ್ ವಿಲ್ ಡಿವೈಡ್ ಇಂಟು 2 ಸೆಲ್. ನೆಕ್ಸ್ಟ್ ಏನಾಗುತ್ತೆ, ಈ 2 ಸೆಲ್ಸ್ ಏನಾಗುತ್ತೆ, ಫರ್ದರ್ ಡಿವೈಡ್ ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಮಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಏನಾಗುತ್ತೆ, ಫಾರ್ಮ್ ಆಗ್ತಾ ಹೋಗುತ್ತೆ. ಎವ್ರಿ ಡೇ ಏನಾಗುತ್ತೆ, ಸೆಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಏನಾಗುತ್ತೆ, ಸೆಲ್ಸ್ ಕೀಪ್ ಆನ್ ಡಿವೈಡಿಂಗ್. ಸೊ ಈ ರೀತಿ ಡಿವೈಡ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಸೆಲ್ ಇನ್ಕ್ರೀಸ್ ಆಗುತ್ತೆ. ದ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸಸ್. ಸೆಲ್ ಡಿವಿಷನ್ ಆಗೋದ್ರಿಂದ ಏನಾಗುತ್ತೆ, ದ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸಸ್. ಸೊ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ನ ಒಂದು ಬಾಡಿ ಮಾಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ಮೇ ಬಿ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ಆರ್ ಮೇ ಬಿ ಇನ್ ದ ಕೇಸ್ ಆಫ್ ಅನಿಮಲ್ಸ್. ಅನಿಮಲ್ಸ್ ನಲ್ಲಿ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ? ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗುತ್ತಾ? ನೋ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಗುತ್ತೆ, ಗ್ರೋತ್ ಅಲ್ಲಿ ಸ್ಟಾಪ್ ಆಗುತ್ತೆ. ನಾನು ಹೇಳ್ತೀನಿ ಅದ್ರ ಬಗ್ಗೆ. ಸೊ ಈಗ ನಿಮ್ಗೆ ಏನ್ ಅರ್ಥ ಆಯ್ತು? ಸೆಲ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅನ್ನೋದು ಅರ್ಥ ಆಯ್ತು. ಸೆಲ್ ಏನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ಇಟ್ ಕಂಟಿನ್ಯೂಸ್ಲಿ ಡಿವೈಡ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸಸ್. ಸೊ ನಾವು ಹೌ ಕ್ಯಾನ್ ವಿ ಡಿಫೈನ್ ಅ ಗ್ರೋತ್? See, it is an irreversible change in the size and mass of an organism. Growth can be defined as an irreversible change. Growth is an irreversible change. ಯಾಕೆ irreversible ಅಂದ್ರೆ
ನೀವು ಗ್ರೋತ್ ಆಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಹುಟ್ಟಿದಾಗ ಒಂದು ಏನು ನಿಮ್ಮ ಬಾಡಿ ಮಾಸ್ ಈ ಸೈಜಲ್ಲಿ ಇತ್ತು, ಹೌದಲ್ವಾ? ನೀವು ತುಂಬಾ ಚಿಕ್ಕದಾಗಿದ್ರಿ. ಆಸ್ ದ ಟೈಮ್ ಪಾಸಸ್ ಏನಾಯ್ತು, ನಿಮ್ಮ ಬಾಡಿ ಇನ್ಕ್ರೀಸ್ ಆಯ್ತು, ನೀವು ಗ್ರೋ ಆಗ್ತಾ ಬಂದ್ರಿ. ಈಗ ಮತ್ತೆ ನೀವು ಚಿಕ್ಕ ಮಗು ಆಗಕ್ಕೆ ಸಾಧ್ಯನಾ? ಆಗತ್ತಾ? ನಾಟ್ ಪಾಸಿಬಲ್. ಇಟ್ ಈಸ್ ನಾಟ್ ರಿವರ್ಸಿಬಲ್ ಚೇಂಜ್. ಅದಕ್ಕೆ ನಾವು ಏನ್ ಹೇಳ್ತೀವಿ, ಗ್ರೋತ್ ಇಸ್ ಅನ್ ಇರ್ರಿವರ್ಸಿಬಲ್ ಚೇಂಜ್ ಅಂತ ಹೇಳ್ತೀವಿ. ಗ್ರೋತ್ ಇಸ್ ಅನ್ ಇರ್ರಿವರ್ಸಿಬಲ್ ಚೇಂಜ್ ಇನ್ ವಾಟ್? ಚೇಂಜ್ ಇನ್ ದ ಸೈಜ್ ಅಂಡ್ ದ ಮಾಸ್ ಆಫ್ ಅನ್ ಆರ್ಗ್ಯಾನಿಸಮ್. ನಿಮ್ಮ ಸೈಜ್ ಹಾಗೂ ನಿಮ್ಮ ಬಾಡಿ ಮಾಸ್ ಏನಾಗಲ್ಲ, ರಿವರ್ಸ್ ಆಗೋದಿಲ್ಲ. ಓಕೆ, ಯೂನಿ ಡೈರೆಕ್ಷನ್ ಅಂತ ಹೇಳ್ಬೋದು. ಗ್ರೋತ್ ಈಸ್ ಆಲ್ವೇಸ್ ಯೂನಿ ಡೈರೆಕ್ಷನ್. ಇಟ್ ಕೆನಾಟ್ ಬಿ ರಿವರ್ಸಿಬಲ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಐ ಸೇ ಗ್ರೋತ್. ಗ್ರೋತ್ ಅನ್ನ ಡೆಫಿನೇಷನ್ ಇದು. ಓಕೆ, ಆಸ್ ಮೆನಿ ಟೈಮ್ಸ್ ಐ ರಿಪೀಟ್, ದ ಕಾನ್ಸೆಪ್ಟ್ ವಿಲ್ ಬಿ ಮೋರ್ ಕ್ಲಿಯರ್. ನಿಮಗೆ ತುಂಬಾ ಹೆಚ್ಚು ಈಸಿಯಾಗಿ ಅದು ಅರ್ಥ ಆಗತ್ತೆ. ಓಕೆ, ಸೊ ನಿಮಗೆ ಗ್ರೋತ್ ಬಗ್ಗೆ ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಈಗ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಗ್ತಾ ಇದೆ, ದ ಬಾಡಿ ಮಾಸ್, ದ ಬಾಡಿ ಸೈಜ್ ಇನ್ಕ್ರೀಸ್ ಆಯ್ತು ಅಲ್ವಾ? ಸೊ ಈಗ ಫರ್ದರ್ ನಾವ್ ಏನ್ ಮಾಡ್ತೀವಿ, ಗ್ರೋತ್ ನ 2 ಟೈಪ್ಸ್ ಕ್ಯಾಟಗರೈಸ್ ಮಾಡ್ತೀವಿ. ಸಿ, ಟೈಪ್ಸ್ ಆಫ್ ಗ್ರೋತ್ ಯಾವುದು? ಒಂದು ಇಂಟರ್ನಲ್ ಗ್ರೋತ್, ಇನ್ನೊಂದು ಎಕ್ಸ್ಟರ್ನಲ್ ಗ್ರೋತ್. ಲೆಟ್ ಅಸ್ ಟಾಕ್ ಅಬೌಟ್ ಇಂಟರ್ನಲ್ ಗ್ರೋತ್. ನೋಡಿ, ಇಂಟರ್ನಲ್ ಗ್ರೋತ್ ಬಗ್ಗೆ ಮಾತಾಡಿದಾಗ ವಿ ವಿಲ್ ಟಾಕ್ ಅಬೌಟ್ ದ ಲಿವಿಂಗ್ ಥಿಂಗ್ಸ್. ನಿಮ್ಮೆಲ್ರಿಗೂ ಗೊತ್ತು, ಈಗಷ್ಟೇ ನಾನು ಹೇಳ್ದೆ ಏನಂತ, ನಾವು ಈ ಭೂಮಿ ಮೇಲೆ ಜನನ ಆಗ್ತಿದೀವಿ ಅಂದ್ರೆ, ಹುಟ್ಟುತ್ತಾ ಇದೀವಿ ಅಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ಅ ಸೆಲ್. ಸೆಲ್ ಇಂದ ಆ ಸೆಲ್ ಏನಾಗುತ್ತೆ, ಇಟ್ ಸ್ಟಾರ್ಟ್ ಡಿವೈಡಿಂಗ್. ಸೊ ಏನಾಗುತ್ತೆ, ಡಿವೈಡ್ ಆಗ್ತಾ ಆಗ್ತಾ ಒಂದು ಆರ್ಗ್ಯಾನಿಸಮ್ ಅನ್ನ ಫಾರ್ಮ್ ಮಾಡುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ, ಸೆಲ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಟಿಶ್ಯೂ, ಟಿಶ್ಯೂ ಕಂಬೈನ್ ಟು ಫಾರ್ಮ್ ಆರ್ಗನ್ಸ್, organs combine to form organ system. Organ system, we call it as an organism. 9th ಅಲ್ಲಿ ಓದಿದ್ದೀರಾ ಅಲ್ವಾ? ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅನ್ನೋ ಒಂದು ಲೆಸನ್ ಇದೆ, ಆ ಲೆಸನ್ ಅಲ್ಲಿ ನೀವು ಓದಿರ್ತೀರಾ. ಸೊ ಒಂದು ಜೀವಿ, ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ಮ್ ಆಗಬೇಕು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಒನ್ ಸಿಂಗಲ್ ಸೆಲ್. ಸೆಲ್ ಏನಾಗುತ್ತೆ, ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ನಂಬರ್ ಆಫ್ ಸೆಲ್ಸ್ ಕೀಪ್ ಆನ್ ಡಿವೈಡಿಂಗ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ and it shows growth internally. ಇಂಟರ್ನಲಿ ಗ್ರೋತ್ ಆಗುತ್ತೆ ಅಂದ್ರೆ ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, ನಿಮ್ಮ ಬಾಡಿ ಒಳಗಡೆ ಏನಾಗುತ್ತೆ, ಆರ್ಗನ್ಸ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಮಸಲ್ಸ್ ನ ಸೈಜ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಬಾಡಿ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಆಸ್ ದ ಸೆಲ್ಸ್ ಇನ್ಕ್ರೀಸಿಂಗ್ ಇನ್ ಇಟ್ಸ್ ನಂಬರ್ ಏನಾಗ್ತಿದೆ, ನಿಮ್ಮ ಬಾಡಿ ಒಳಗಡೆಯಿಂದ ಇಂಟರ್ನಲ್ ಗ್ರೋತ್ ಆಗ್ತಿದೆ. ಹಾಗಾದ್ರೆ ವಾಟ್ ಈಸ್ ಮೀನ್ಡ್ ಬೈ ಎಕ್ಸ್ಟರ್ನಲ್ ಗ್ರೋತ್? ಎಕ್ಸ್ಟರ್ನಲ್ ಗ್ರೋತ್ ಅಂದ್ರೆ ಏನು? ಸಿ, ಎಕ್ಸ್ಟರ್ನಲ್ ಗ್ರೋತ್ ವಿ ಸಿ ಇನ್ ದ ಕೇಸ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್. ಹೇಗೆ ಗ್ರೋ ಆಗುತ್ತೆ ನಾನ್ ಲಿವಿಂಗ್ ಥಿಂಗ್ಸ್? ಒಂದು ಚಿಕ್ಕ ಗುಡ್ಡ ಆಗಿರ್ಬೋದು, ಬೆಟ್ಟ, ಲೆಟ್ ಅಸ್ ಟೇಕ್ ದ ಮೌಂಟೇನ್ ಆಗಿರ್ಬೋದು, ಒಂದು ಹಿಲ್ ಆಗಿರ್ಬೋದು. ನೀವು ನೋಡಿ, ನೀವು ಚಿಕ್ಕವರಿದ್ದಾಗ ಒಂದು ವೇಳೆ ಯಾವುದೋ ಒಂದು ಬೆಟ್ಟನ ನೋಡಿದೀರಾ ಅಂತಂದ್ರೆ ಅದು ಒಂದು ಡಿಸ್ಟಿಂಕ್ಟ್ ಅಥವಾ ಒಂದು ಕಾನ್ಸ್ಟೆಂಟ್ ಹೈಟ್ ಅಥವಾ ಒಂದು ಸೈಜ್ ಅಲ್ಲಿ ಇರುತ್ತೆ. ಕೆಲವು ವರ್ಷಗಳ ನಂತರ ಏನಾಗುತ್ತೆ, ನೀವು ನೋಡ್ಬೋದು ಅದರ ಒಂದು ಮಾಸ್ ಇನ್ಕ್ರೀಸ್ ಆಗಿರುತ್ತೆ. ಹೇಗೆ ಮಾಸ್ ಇನ್ಕ್ರೀಸ್ ಆಯಿತು? ಬೆಟ್ಟಕ್ಕೆ ಏನಾದರೂ ಸೆಲ್ಸ್ ಇದೆಯಾ? ಬೆಟ್ಟದಲ್ಲಿ ಸೆಲ್ಸ್ ಇದೆಯಾ? ಇಲ್ಲ ಅಲ್ವಾ? ಸೊ ಹೇಗೆ ಇನ್ಕ್ರೀಸ್ ಆಯಿತು? ಸೊ ನಮ್ಮ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಏನಾಗುತ್ತೆ, ದೇರ್ ಇಸ್ ಲಾಟ್ ಆಫ್ ಚೇಂಜಸ್. ಎಷ್ಟೊಂದು ಚೇಂಜಸ್ ಆಗ್ತಿರುತ್ತೆ. ಸೊ ಈಗ ಒಂದ್ ವೇಳೆ ಗಾಳಿ ಬೀಸಬೇಕಾದ್ರೆ ಏನಾಗುತ್ತೆ, ಸ್ಯಾಂಡ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, ಹೋಗಿ ಸೆಟಲ್ ಆಗುತ್ತೆ. ಅಂಡ್ ಈ ಚೇಂಜು ಆಲ್ ಆಫ್ ಎ ಸಡನ್ ಆಗಲ್ಲ, ಇಟ್ ಟೇಕ್ ಅ ಲಾಂಗ್ ಟೈಮ್. ತುಂಬಾ ಟೈಮ್ ತಗೊಂಡು ಏನಾಗುತ್ತೆ, ಎಕ್ಸ್ಟರ್ನಲ್ ಗ್ರೋತ್ ನ ನಾವು ನೋಡ್ಬೋದು ಯಾವ್ದ್ರಲ್ಲಿ, ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ. ಓಕೆನಾ? ಸೊ ಡ್ಯೂ ಟು ದ ಚೇಂಜಸ್ ದಟ್ ಹ್ಯಾಪನ್ ಇನ್ ಅವರ್ ಎನ್ವೈರನ್ಮೆಂಟ್, ಸೊ ವಿಂಡ್ ಬ್ಲೋ ಆಗಿರೋದಾಗಿರ್ಬಹುದು ಅಥವಾ ವಾಟರ್ ಫ್ಲೋ ಆಗೋದಾಗಿರ್ಬೋದು, ಸೊ ಈ ರೀತಿ ಚೇಂಜಸ್ ಎಲ್ಲ ಏನಾಗುತ್ತೆ, ಎನ್ವೈರನ್ಮೆಂಟ್ ಅಲ್ಲಿ ಆಗ್ತಿರುತ್ತೆ. ಸೊ ಈ ರೀತಿಯ ಚೇಂಜಸ್ ನ ಸಹಾಯದಿಂದ ಏನಾಗುತ್ತೆ, ಬೆಟ್ಟ ಏನಾಗುತ್ತೆ, ಸೈಜ್ ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ, ಕೆಲವೊಮ್ಮೆ ಡಿಕ್ರೀಸ್ ಕೂಡ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಎಕ್ಸ್ಟರ್ನಲ್ ಗ್ರೋತ್ ಕ್ಯಾನ್ ಬಿ ಸೀನ್ ಇನ್ ದ ಕೇಸ್ ಆಫ್ ಮೌಂಟೇನ್ಸ್. ಲೆಟ್ ಮಿ ರೈಟ್ ದ ಎಕ್ಸಾಂಪಲ್ ಫಾರ್ ನಾನ್ ಲಿವಿಂಗ್ ಥಿಂಗ್. ಸೊ ಇಲ್ಲಿ ನಾನು ಮೌಂಟೇನ್ಸ್ ನ ಬಗ್ಗೆ ಚರ್ಚೆ ಮಾಡಿದೆ. ಐ ಹ್ಯಾವ್ discussed about the mountains. So mountains ಏನಾಗುತ್ತೆ, over a period of time due to the accumulation of dust particles ಏನಾಗುತ್ತೆ, ಅದರ ಸೈಜ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ಗ್ರೋತ್. ಇಂಟರ್ನಲ್ ಗ್ರೋತ್ ಅಲ್ಲಿ ಸೆಲ್ಸ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಟರ್ನಲ್ ಗ್ರೋತ್ ಅಲ್ಲಿ ಏನಾಗುತ್ತೆ, ಡ್ಯೂ ಟು ದ ಕ್ಲೈಮ್ಯಾಟಿಕ್ ಚೇಂಜಸ್ ನಾನ್ ಲಿವಿಂಗ್ ಥಿಂಗ್ ಗ್ರೋತ್ ನ ತೋರಿಸ್ತಿದೆ. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಇಂಟರ್ನಲ್ ಗ್ರೋತ್ ಅಂಡ್ ಎಕ್ಸ್ಟರ್ನಲ್ ಗ್ರೋತ್. ಫರ್ದರ್ ಏನಾಗುತ್ತೆ, ಗ್ರೋತ್ ನ ಇನ್ನೂ 2 ಟೈಪ್ಸ್ ಆಗಿ ನಾವು ಕ್ಯಾಟಗರೈಸ್ ಮಾಡಬಹುದು.
So which are those two types? One is determinate growth and one more is interdeterminate growth. ಏನು ಡಿಟರ್ಮಿನೆಂಟ್ ಗ್ರೋತ್ ಅಂದ್ರೆ ಏನು, ಇಂಟರ್ಡಿಟರ್ಮಿನೆಂಟ್ ಗ್ರೋತ್ ಅಂದ್ರೆ ಏನು? ವರ್ಡ್ಸ್ ಸೌಂಡ್ಸ್ ವೆರಿ ನ್ಯೂ ಫಾರ್ ಯು, ಹೌದಲ್ವಾ? ಹೊಸ ವರ್ಡ್ಸ್ ಅಂತ ಅನಿಸ್ತದೆ ಅಲ್ವಾ ನಿಮಗೆ? ಡಿಟರ್ಮಿನೆಂಟ್ ಅನ್ನೋ ವರ್ಡ್ ನ ಕೇಳಿರ್ತೀರಾ, ಬಟ್ ಇಂಡಿಟರ್ಮಿನೆಂಟ್ ಅನ್ನೋ ವರ್ಡ್ ನ ನೀವು ಕೇಳಿರ್ಲಿಕ್ಕಿಲ್ಲ. ಸೊ ಹಾಗಾದ್ರೆ ವಾಟ್ ಈಸ್ ಮೀನ್ ಬೈ ಡಿಟರ್ಮಿನೆಂಟ್? ನೋಡಿ, ಡಿಟರ್ಮಿನೆಂಟ್ ಅಂದ್ರೆ ಇಟ್ ಈಸ್ ಅ ಲಿಮಿಟೆಡ್ ಗ್ರೋತ್. ಎಲ್ಲಿ ನಾವು ಲಿಮಿಟೆಡ್ ಗ್ರೋತ್ ಅನ್ನ ನೋಡಬಹುದು? ವಿ ಕ್ಯಾನ್ ಸಿ ದ ಲಿಮಿಟೆಡ್ ಗ್ರೋತ್ ಇನ್ ದ ಕೇಸ್ ಆಫ್ ಅನಿಮಲ್ಸ್. ಪ್ರಾಣಿಗಳಲ್ಲಿ ನಾವು ಆನಿಮಲ್ಸ್ ನಲ್ಲಿ ಏನ್ ಮಾಡಬಹುದು? ಲಿಮಿಟೆಡ್ ಗ್ರೋತ್ ಅನ್ನ ನೋಡಬಹುದು. ಏನು ಲಿಮಿಟೆಡ್ ಗ್ರೋತ್ ಅಂದ್ರೆ, ನೋಡಿ ನಮ್ಮ ಬಾಡಿನಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ದ ನಂಬರ್ ಆಫ್ ಸೆಲ್ಸ್ ಕೀಪ್ ಆನ್ ಡಿವೈಡಿಂಗ್, ಹೌದಲ್ವಾ? ಸೆಲ್ಸ್ ಎನ್ಲಾರ್ಜ್ ಆಗುತ್ತೆ, ಸೆಲ್ಸ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಒಂದು ಸರ್ಟೈನ್ ಏಜ್ ವರೆಗೂ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ಬಾಡಿ ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ, ನಾವೆಲ್ಲ ಬೆಳಿತೀವಿ. ಆಫ್ಟರ್ ಸರ್ಟೈನ್ ಏಜ್ ಏನಾಗ್ತೀವಿ, ನಾವು ಬೆಳೆಯೋದಿಲ್ಲ, ವಿ ಸ್ಟಾಪ್, ರೈಟ್? ನಮ್ಮ ಗ್ರೋತ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಆಮೇಲೆ ಏನಾಗುತ್ತೆ, ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತಾ? ಅಫ್ಕೋರ್ಸ್ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಏನಕ್ಕೋಸ್ಕರ ಅಂದ್ರೆ ಟು ರಿಪೇರ್ ದ ಡ್ಯಾಮೇಜ್ಡ್ ಸೆಲ್ಸ್. ನಮ್ಮ ಬಾಡಿನಲ್ಲಿ ಡ್ಯಾಮೇಜ್ ಆಗ್ತಿರುವ ಸೆಲ್ಸ್ ನ ರಿಪೇರ್ ಮಾಡಕ್ಕೆ ಅಥವಾ ಓಲ್ಡ್ ಸೆಲ್ಸ್ ನ ರಿಪ್ಲೇಸ್ ಮಾಡಕ್ಕೆ ಏನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಒಂದು ಸರ್ಟೈನ್ ಏಜ್ ಆದ್ಮೇಲೆ ಏನಾಗುತ್ತೆ, ನಮ್ಮ ಒಂದು ಗ್ರೋತ್ ಲಿಮಿಟೆಡ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಡಿಟರ್ಮಿನೆಂಟ್ ಗ್ರೋತ್. ಅದನ್ನ ನಾವು ಡಿಟರ್ಮಿನೆಂಟ್ ಗ್ರೋತ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೀನ್ ಬೈ ಇಂಡಿಟರ್ಮಿನೆಂಟ್ ಗ್ರೋತ್? ಇಂಡಿಟರ್ಮಿನೇಟ್ ಗ್ರೋತ್ ದಟ್ ಈಸ್ ಮೀನ್ ಬೈ ಎಂಡ್ಲೆಸ್ ಗ್ರೋತ್ ಅಂತ ಹೇಳ್ತೀವಿ. ಎಂಡ್ಲೆಸ್ ಗ್ರೋತ್ ಅಂದ್ರೆ ಏನು? ಜೀವನ ಪೂರ್ತಿ ಬೆಳೀತಿರುತ್ತಾ? ಏನ್ ಬೆಳೆಯುತ್ತೆ? ಸೊ ಐಮ್ ಟಾಕಿಂಗ್ ಅಬೌಟ್ ಪ್ಲಾಂಟ್ಸ್ ಹಿಯರ್. ಪ್ಲಾಂಟ್ಸ್ ಅಂದ್ರೆ ಟ್ರೀಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಸೊ ಏನಾಗುತ್ತೆ, ಪ್ಲಾಂಟ್ಸ್ ಅಲ್ಲಿ ಆಗಿರ್ಬೋದು, ಟ್ರೀಸ್ ಅಲ್ಲಿ ಆಗಿರ್ಬೋದು, ನೀವು ಗಮನಿಸಬಹುದು ಸೆಲ್ಸ್ ನ ನಂಬರ್ ಅಲ್ಲೂ ಕೂಡ ಇನ್ಕ್ರೀಸ್ ಆಗುತ್ತೆ, ಸೆಲ್ಸ್ ಎನ್ಲಾರ್ಜ್ ಆಗ್ತಿರುತ್ತೆ. ಎಂಡ್ಲೆಸ್ ಗ್ರೋತ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಆಕಾಶದವರೆಗೂ ಬೆಳೆಯುತ್ತೆ ಅಂತಲ್ಲ. ಎವ್ರಿ ಸೀಸನ್ ಏನಾಗುತ್ತೆ, ಅದು ಏನು ಸೀಸನ್ ವೈಸ್ ಏನಾಗುತ್ತೆ, ಲೀವ್ಸ್ ಎಲ್ಲ ಫಾಲ್ ಆಗುತ್ತೆ, ಹೌದಲ್ವಾ? ಕೆಲವೊಂದು ಬ್ರಾಂಚಸ್ ಎಲ್ಲ ಏನಾಗುತ್ತೆ, ಫಾಲ್ ಆಗುತ್ತೆ ಡ್ರೈ ಆದ್ಮೇಲೆ. ಸೊ ಹೊಸ ಬ್ರಾಂಚಸ್ ಫಾರ್ಮ್ ಆಗುತ್ತೆ. ಒಂದು ಪ್ಲಾಂಟ್ ನ ನಾವು ಸ್ಯಾಪಲಿಂಗ್ ಅನ್ನ ನೆಟ್ ಮೇಲೆ ಅದು ಯಾವಾಗ ಬೆಳೆಯೋಕೆ ಶುರು ಮಾಡುತ್ತೆ, ಟಿಲ್ ಇಟ್ಸ್ ಡೈ, ಟಿಲ್ ಇಟ್ ಕಂಪ್ಲೀಟ್ ಇಟ್ಸ್ ಲೈಫ್ ಸೈಕಲ್ ಏನಾಗುತ್ತೆ, ಅಲ್ಲಿವರೆಗೂ ಅದರ ಬ್ರಾಂಚಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಏನಾಗಿರುತ್ತೆ, ಚೇಂಜಸ್ ಅನ್ನ ಅಂದ್ರೆ ಹೊಸ ಒಂದು ಫಾರ್ಮೇಶನ್ ತೋರಿಸ್ತಿರುತ್ತೆ, ಹೌದಲ್ವಾ? ಇಟ್ ವಿಲ್ ಬಿ ಗ್ರೋಯಿಂಗ್, ಇಟ್ ವಿಲ್ ಬಿ ರೀಜನರೇಟಿಂಗ್, ಹೌದಲ್ವಾ? ದಟ್ ಈಸ್ ವೈ ಐ ಟೋಲ್ಡ್ ಯು ಎಂಡ್ಲೆಸ್ ಗ್ರೋತ್. ಅದು ಸಾಯೋವರೆಗೂ ಪ್ಲಾಂಟ್ ಅಥವಾ ಒಂದು ಟ್ರೀ ಏನಾಗುತ್ತೆ, ಅದರ ಲೈಫ್ ನ ಎಂಡ್ ಮಾಡೋವರೆಗೂ ಏನಾಗುತ್ತೆ, ಅದು ಚೇಂಜಸ್ ಅನ್ನ ತೋರಿಸ್ತಿರುತ್ತೆ. ಓಕೆ, ದಟ್ ಈಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ಇಂಡಿಟರ್ಮಿನೆಂಟ್ ಗ್ರೋತ್. ಅದಕ್ಕೋಸ್ಕರ ನಾವು ಅದನ್ನ ಇಂಡಿಟರ್ಮಿನೇಟ್ ಗ್ರೋತ್ ಅಂತ ಹೇಳ್ತೀವಿ. ಐ ಥಿಂಕ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಒಂದ್ಸಲಿ ಕ್ವಿಕ್ ಆಗಿ ರಿಕಾಲ್ ಮಾಡಿ, ನಾನು ಫೈನಲಿ ಒಂದು ಸೆಂಟೆನ್ಸ್ ಅನ್ನ ಹೇಳ್ತೀನಿ. ಆ ಸೆಂಟೆನ್ಸ್ ನಿಮ್ಮ ನೀಟ್ ಪಾಯಿಂಟ್ ಆಫ್ ವ್ಯೂಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. Okay, let me quickly recall the growth in terms of living and non-living. So what is meant by growth? Growth andre enu? It is irreversible change in the size and mass of an organism. ಇರಿವರ್ಸಿಬಲ್ ಯಾಕೆ ಅಂತ ನಾನು ನಿಮ್ಗೆ ಹೇಳಿದೆ, ಇಟ್ ಈಸ್ ಯುನಿಡೈರೆಕ್ಷನ್. ವಾಪಸ್ ನಾವು ಏನಾಗಲ್ಲ, ಮಗು ಆಗಕ್ಕೆ ಸಾಧ್ಯ ಇಲ್ಲ, ಅಥವಾ ಬೆಳೆದಂತ ಮರ ವಾಪಸ್ ಏನಾಗಲ್ಲ, ಸ್ಮಾಲ್ ಪ್ಲಾಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಿ ಸೇ ಇಟ್ ಈಸ್ ಇರಿವರ್ಸಿಬಲ್. ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ, ಗ್ರೋತ್ ಈಸ್ ಆಫ್ ಟೂ ಟೈಪ್ಸ್. ಯಾವುದು? ಇಂಟರ್ನಲ್ ಗ್ರೋತ್ ಅಂಡ್ ಎಕ್ಸ್ಟರ್ನಲ್ ಗ್ರೋತ್. ಇಂಟರ್ನಲ್ ಗ್ರೋತ್ಗೆ ನಿಮ್ಗೆ ಏನ್ ತಿಳ್ಕೊಂಡ್ರಿ? ಲಿವಿಂಗ್ ಥಿಂಗ್ಸ್ ಆಸ್ ಎಕ್ಸಾಂಪಲ್, ಬಿಕಾಸ್ ನಮ್ಮ ಸೆಲ್ಸ್ ಏನಾಗುತ್ತೆ, ಇಟ್ ಕೀಪ್ ಆನ್ ಇನ್ಕ್ರೀಸಿಂಗ್, ರೈಟ್? ಸೊ ಇಂಟರ್ನಲ್ಲಿ ನಾವು ಗ್ರೋ ಆಗ್ತೀವಿ, ಸೆಲ್ಸ್ ನಂಬರ್ ಇನ್ಕ್ರೀಸ್ ಆಗ್ತಿದ್ದ ಹಾಗೆ, ಸೆಲ್ಸ್ ಎನ್ಲಾರ್ಜ್ ಆಗ್ತಿದ್ದ ಹಾಗೆ ಏನಾಗುತ್ತೆ, ಇಂಟರ್ನಲ್ಲಿ ಅವರ್ ಬಾಡಿ ಶೋ ಚೇಂಜಸ್. ಎಕ್ಸ್ಟರ್ನಲ್ ಗ್ರೋತ್ಗೆ ವಿ ಹ್ಯಾವ್ ಟೇಕನ್ ಮೌಂಟೇನ್ಸ್ ಆಸ್ ಅನ್ ಎಕ್ಸಾಂಪಲ್. ಡ್ಯೂ ಟು ಚೇಂಜ್ ಇನ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ ಏನಾಗುತ್ತೆ, ಅಕ್ಯುಮುಲೇಷನ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಸಾಯಿಲ್ ಪಾರ್ಟಿಕಲ್ಸ್ ಇಂದ ಮೌಂಟೇನ್ ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ, ರೈಟ್? ಎಕ್ಸಾಂಪಲ್ ಫಾರ್ ಎಕ್ಸ್ಟರ್ನಲ್ ಗ್ರೋತ್. ಫರ್ದರ್ ನಾವು ಗ್ರೋತ್ ನ ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ಒನ್ ಇಸ್ ಡಿಟರ್ಮಿನೆಂಟ್ ಗ್ರೋತ್ ಅಂಡ್ ಒನ್ ಮೋರ್ ಇಸ್ ಇಂಡಿಟರ್ಮಿನೆಂಟ್ ಗ್ರೋತ್, ಹೌದಲ್ವಾ? ಡಿಟರ್ಮಿನೆಂಟ್ ಅಂದ್ರೆ ಏನು? ಲಿಮಿಟೆಡ್ ಗ್ರೋತ್. ಲಿಮಿಟೆಡ್ ಗ್ರೋತ್ ಯಾಕೆ? ನಾವು ಆನಿಮಲ್ಸ್ ಏನ್ ಮಾಡ್ತೀವಿ, ಸರ್ಟೈನ್ ಏಜ್ ವರೆಗೂ ಗ್ರೋ ಆಗ್ತೀವಿ, ರೈಟ್? ಆಮೇಲೆ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಡಿವೈಡ್ ಆಗುವಂತ ಸೆಲ್ ಫಾರ್ಮ್ ಆಗುವ ಹೊಸ ಸೆಲ್ಸ್ ಎಲ್ಲ ಏನಾಗುತ್ತೆ, ಓಲ್ಡ್ ಸೆಲ್ಸ್ ನ ರಿಪ್ಲೇಸ್ ಮಾಡುತ್ತೆ ಅಥವಾ ರಿಪೇರ್ ಮಾಡುತ್ತೆ. In the case of indeterminate growth, we spoke that is endless growth, right? So ಇಲ್ಲಿ ನಾವು ಪ್ಲಾಂಟ್ ಬಗ್ಗೆ ಮಾತಾಡಿದ್ವಿ. ಪ್ಲಾಂಟ್ಸ್ ಆಗಿರ್ಬಹುದು, ಟ್ರೀಸ್ ಆಗಿರ್ಬಹುದು, ಏನಾಗುತ್ತೆ,
ಅದು ಲೈಫ್ನ ಎಂಡ್ ಮಾಡುವವರೆಗೂ ಏನಾಗುತ್ತೆ, ಅದರಲ್ಲಿ ಬ್ರಾಂಚಸ್, ಫ್ಲವರ್ಸ್, ಫ್ರೂಟ್ಸ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಏನಾಗುತ್ತೆ, ಗ್ರೋ ಆಗ್ತಾನೆ ಇರುತ್ತೆ. ರೈಟ್? ಕರೆಕ್ಟ್. ಸೊ ಇಷ್ಟು ಕೂಡ ನೀವು ತಿಳ್ಕೊಂಡ್ರಿ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಗ್ರೋತ್ ಇನ್ ಟರ್ಮ್ಸ್ ಆಫ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್. ಸೊ ನೀಟಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತಂದ್ರೆ, ಕ್ಯಾನ್ ಗ್ರೋತ್ ಬಿ ಯೂಸ್ ಟು ಡಿಫೈನ್ ಲಿವಿಂಗ್ ಥಿಂಗ್ಸ್? ನಾವು ಲಿವಿಂಗ್ ಥಿಂಗ್ಸ್ ನ ಡಿಫೈನ್ ಮಾಡಕ್ಕೆ ಗ್ರೋತ್ ಅನ್ನುವ ಒಂದು ಕಾನ್ಸೆಪ್ಟ್ ನ ಮೇಜರ್ ಆಸ್ಪೆಕ್ಟ್ ಆಗಿ ತಗೊಳ್ಬಹುದಾ? ಆಬ್ವಿಯಸ್ಲಿ ನೋ. ಬಿಕಾಸ್ ನಾವು ತಿಳ್ಕೊಂಡ್ವಿ ಏನಾಗುತ್ತೆ, ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ಗ್ರೋ ಆಗುತ್ತೆ. ನಾಟ್ ಓನ್ಲಿ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ಗ್ರೋ ಆಗುತ್ತೆ. ಇನ್ ಆಸ್ಪೆಕ್ಟ್ಸ್ ಆಫ್ ಆರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಟರ್ನಲ್ ಗ್ರೋತ್ ನಾವು ಅದನ್ನ ತಿಳ್ಕೊಂಡಿದ್ವಿ, ಹೌದಲ್ವಾ? ಸೊ ಗ್ರೋತ್ ನ ನಾವು ಏನ್ ಮಾಡಬಹುದು, ಗ್ರೋತ್ ಕೆನ್ ನಾಟ್ ಬಿ ಯೂಸ್ಡ್ ಆಸ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್, ಬಟ್ ಇಟ್ ಈಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್. ಗ್ರೋತ್ ಈಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್ ಅಂತ ನಾವು ಹೇಳಬಹುದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಸೆಷನ್. ಸೊ ಈ ಫಸ್ಟ್ ಸೆಷನ್ ಅಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಅನ್ನ ಕವರ್ ಮಾಡಿದ್ದೀನಿ, ಅಂಡ್ ಐ ಹ್ಯಾವ್ ಕವರ್ಡ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಓಕೆ, ದಟ್ ಈಸ್ ದ ಗ್ರೋತ್. ಹೋಪ್ ಯು ಫೌಂಡ್ ದ ಎಂಟೈರ್ ಸೆಷನ್ ಯೂಸ್ಫುಲ್ ಅಂಡ್ ಅಂಡರ್ಸ್ಟ್ಯಾಂಡಬಲ್. ಸೊ ನಿಮ್ಮೆಲ್ರಿಗೂ ಕೂಡ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಐ ವಾಂಟ್ ಯುವರ್ ಪ್ರೀಶಿಯಸ್ ಕಮೆಂಟ್ಸ್ ಇನ್ ದ ಕಮೆಂಟ್ ಬಾಕ್ಸ್ ಅಬೌಟ್ ದ ಎಂಟೈರ್ ಸೆಷನ್. So let me meet you in the next session with the further concept. Let us hope the entire journey will go in a smoother way and everybody will get good marks in your first year PUC also. And simultaneously, I want you all guys to prepare for your NEET examinations also. Thank you so much. Keep learning.